ಬೆಳಗಾವಿಯಲ್ಲಿ ಹೆಚ್ಚಾದ ಮಟ್ಕಾ ದಂಧೆ. ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ ಮಟ್ಕಾ, ಅಕ್ರಮ ಸರಾಯಿ ಸೇರಿದಂತೆ ಅಕ್ರಮ ಚಟುವಟಿಕೆಗೆ ಪೊಲೀಸ್ ಇಲಾಖೆ ಕಡಿವಾಣ ಹಾಕಬೇಕು ಎಂದು ಮಾಜಿ ಶಾಸಕ ಸಂಜಯ್ ಪಾಟೀಲ್ ಒತ್ತಾಯಿಸಿದರು. ಬುಧವಾರ ಸಂಜೆ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಗ್ರಾಮೀಣ ಭಾಗದಲ್ಲಿ ಕಳೆದ 7-8 ವರ್ಷದಿಂದ ಅಕ್ರಮ ಚಟುವಟಿಕೆ ಹೆಚ್ಚಾಗಿದೆ. ಪೊಲೀಸರು ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಬೇಕು. ಗ್ರಾಮೀಣ ಕ್ಷೇತ್ರದಲ್ಲಿ ಅವ್ಯಾಹತವಾಗಿ ಅಕ್ರಮ ಚಟುವಟಿಕೆ ನಡೆದಿದೆ ಎಂದರು. ಯಾಕಂದ್ರೆ ಮಹತ್ವದ ಪ್ರಶ್ನೆ ಮಾಡ್ರಿ. ಕಳೆದ 6-7 ವರ್ಷದಿಂದ ನಾ ಬಹಳ ಹೆಮ್ಮೆದಿಂದ ಎದಿ ತಟ್ಟಿ ಹೇಳ್ಬೋದು. ನಾ 2008ದಿಂದ 18 ಮಟ್ಟ 2 ಪೀರಿಯಡ್ MLA ಆಗಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ಏನೇನು ಆಕ್ಟಿವಿಟೀಸ್ ನಡೀತಾ ಇದ್ದು ಮತ್ತು 18ದಿಂದ ಇಲ್ಲಿವರೆಗೆ ವಿಶೇಷವಾಗಿ ಮಟ್ಕಾ ಬುಕ್ಕಿಗಳ ಇದು ಜುಗಾರ ಆಡವ್ರ ಮತ್ತು ಶರೆ ಮಾರವ್ರ ಸಂಖ್ಯೆದ ತೆಗಿಬೇಕು. ನಾ ಹೆಮ್ಮೆದಿಂದ ಹೇಳ್ತೀನಿ. ನನ್ನ ಹೇಳಕ್ ಏನ್ ಪರಿಸ್ಥಿತಿ ಇತ್ತು, ಈಗ ಏನಿದೆ ಇದ್ರ ಬಗ್ಗೆ ತಮ್ಗೆ ಗೊತ್ತಾಗ್ಬೋದು. ನಾ ಇದು ಬಹಳ ಸಲ ಅಧಿಕಾರಿಗಳಿಗೆ ವಿಶೇಷವಾಗಿ CPIಗಳಿಗೆ ಅದ ಭೇಟಿಯಾದಾಗ ಸರ್ ಇದು ಸರಿಯಲ್ಲ, ಇದು ನೀವು ತಡೆ ಹಿಡಿಯಬೇಕು, ಕಡಿಮೆ ಮಾಡ್ಬೇಕು. ಯಾಕಂದ್ರ ರಾಜಕೀಯ ಪಕ್ಷದವರ ತನ್ನ ಸ್ವಾರ್ಥದಿಂದ ಏನಾದ್ರು ಕೆಲಸ ಮಾಡಬಹುದು. ಹಾಗೂ ಪರಿಣಾಮ ನಮ್ಮ ಯಂಗ್ ಜನರೇಷನ್ ಮೇಲೆ ಆಗ್ತೈತಿ. ಶೆರೆ ಕುಳಿದ ಪ್ರಮಾಣ ಜಾಸ್ತಿ ಆಗೋದಾಗ್ಲಿ, ಮಟ್ಕಾ ಇದ ಮಾಡೋದು ಆಗ್ಲಿ, ನಮ್ಮ ಮಕ್ಕಳ ಮೇಲೆ ಅದ್ರ ಪರಿಣಾಮ ಆಗ್ತೈತಿ. ಇದು ಕಾಂಗ್ರೆಸ್ ಸರ್ಕಾರ, ಇದು BJP ಸಂಜಯ್ ಪಾಟೀಲ್ ಹಿಂಗಿದಾರ, ಮತ್ ಯಾರ ಈಗ ಇದ್ದಿನ ಅಂತಾರ ಶಾಸಕರು ಹಿಂಗಿದಾರ, ಅದ್ರ ಮೇಲೆ ಚರ್ಚೆ ಮಾಡೋಕ್ಕಿಂತ ಇದು 2 ನಂಬರ್ ಆಕ್ಟಿವಿಟೀಸ್ ನಡಿಬಾರ್ದಂತ ಪ್ರಶಾಸನದ ಜವಾಬ್ದಾರಿ ಇದನ್ನ ನಿಲ್ಲಿಸ್ಬೇಕು. ಇಲ್ಲರೆ MLAಗಳು ಹೇಳಿದ್ದಾರೆ ಅವ್ರು ನಮ್ಗೆ ಪ್ರೆಷರ್ ಮಾಡಾಕದಾರ ಅಂತ ಅಧಿಕಾರಿಗಳು ಹೇಳ್ತಾರೆ. ಇದು ಎಲ್ಲಿವರೆಗೆ ಸರಿ? ಅಧಿಕಾರಿಗಳ 60 ವರ್ಷ ನೌಕರಿ ಮಾಡ್ತಾರೆ, ಶಾಸಕರ ಸಂಸದರ 5-5 ವರ್ಷ ಇರ್ತಾರೆ. ನಾವು ನಾಳೆ ಇರ್ತೇವಿ ಇಲ್ಲೋ, ಆದ್ರೆ ನೀವು 60 ವರ್ಷ ಇರ್ತೀರಿ, ನಿಮ್ದು ಕೂಡ